ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಬ್ಬ ಕಲೆಕ್ಟರ್ ರಾತ್ರೋರಾತ್ರಿ ಯಾರು ಊಹಿಸದ ರೀತಿಯಲ್ಲಿ ಅದೃಶ್ಯರಾಗುತ್ತಾರೆ. ಆದ್ರೆ ರೋಡ್ ಪಕ್ಕದಲ್ಲಿ ಪಾನಿಪುರಿ ತಿನ್ನುವ ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟು ಚೆನ್ನಾಗಿ ಹೊಡೆಯುತ್ತಾರೆ. ಏಕೆ? ಅಸಲಿಗೆ ಆಕೆ ಯಾರು? ಆ ನಂತರ ಆಕೆ ನಿಜ ಸ್ವರೂಪ ಹೊರಗಡೆ ಬಂತ? ಪೊಲೀಸರ ಪರಿಸ್ಥಿತಿ ಏನು? ಈ ಕಥೆಯಲ್ಲಿನ ಊಹಿಸಲಾಗದ ಟ್ವಿಸ್ಟ್ಗಳು, ಸಂಚಲನ ಸೃಷ್ಟಿ ಮಾಡುವ ಸತ್ಯಗಳು ನಿಮಗೋಸ್ಕರ. ನಮ್ಮ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳನ್ನ ಮೂಟೆ ಕಟ್ಟಿದಂತ ಕಥೆಯನ್ನ ಎಂಡವರೆಗೂ ತಪ್ಪದೆ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲಾ ವಿಡಿಯೋಗಳು ಕೂಡ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ತಲುಪುತ್ತವೆ. ತೆಲಂಗಾಣದ ಖಮ್ಮಂ ನಗರದಲ್ಲಿ ಸಾಯಂಕಾಲದ ಸಮಯದಲ್ಲಿ ರೋಡ್ ಪಕ್ಕದಲ್ಲಿ ಜನಸಂದಣಿ ಹೆಚ್ಚಾಗುತ್ತಿದೆ. ತಮ್ಮ ಕೆಲಸಗಳನ್ನ ಮುಗಿಸಿಕೊಂಡು ಮನೆಗೆ ಹೋಗುವುದಕ್ಕೆ ಜನರು ದೌಡಾಯಿಸುತ್ತಿದ್ದಾರೆ. ರೋಡ್ ಪಕ್ಕದಲ್ಲಿ ತರಕಾರಿಯನ್ನ ಮಾರಾಟ ಮಾಡುವವರು, ಹಣ್ಣು ಹಂಪಲುಗಳನ್ನ ಮಾರಾಟ ಮಾಡುವವರು, ಪಾನಿಪುರಿ ಮಸಾಲೆ ಮಾರಾಟ ಮಾಡುವವರು ತುಂಬಾ ಬ್ಯುಸಿಯಾಗಿದ್ದಾರೆ. ಆ ರೀತಿಯಾಗಿ ರೋಡ್ ಪಕ್ಕದಲ್ಲಿರುವ ಒಂದು ಪಾನಿಪುರಿಯ ಬಂಡಿಯ ಬಳಿ ಒಬ್ಬ ಸಾಮಾನ್ಯಳಾಗಿ ಕಾಣಿಸುತ್ತಿರುವ ಒಬ್ಬ ಮಹಿಳೆ ನಿಂತುಕೊಂಡಿದ್ದಾಳೆ. ಆಕೆ ಸಾಮಾನ್ಯ ಬಟ್ಟೆಗಳನ್ನ ಹಾಕಿಕೊಂಡಿದ್ದಾಳೆ. ಸಾಮಾನ್ಯವಾದ ಒಂದು ಕಾಟನ್ ಸೀರೆಯನ್ನ ಉಟ್ಟುಕೊಂಡು ತಲೆಗೆ ಹೂವು ಮುಡಿದು ನಿಂತುಕೊಂಡಿದ್ದಾಳೆ. ಸಾಮಾನ್ಯವಾಗಿ ಯಾವುದೋ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಮಹಿಳೆಯಾಗಿ ಕಾಣಿಸುತ್ತಾಳೆ. ಆದ್ರೆ ಅಲ್ಲಿರುವವರು ಯಾರು ಕೂಡ ಊಹೆ ಮಾಡುವುದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆಕೆ ನಗರದ ಕಲೆಕ್ಟರ್, ಅಂದ್ರೆ ಡಿಎಂ ಮೇಡಮ್. ಆಕೆ ವೇಷವನ್ನ ಬದಲಾಯಿಸಿಕೊಂಡು ಜನರ ಕಷ್ಟಗಳನ್ನ ತಿಳಿದುಕೊಳ್ಳುವುದಕ್ಕೆ, ಅವರ ಜೀವನವನ್ನು ಹತ್ತಿರದಿಂದ ನೋಡುವುದಕ್ಕೆ ಬಂದಿರುವಂತಹ ಅಧಿಕಾರಿ. ಮೇಡಮ್ ಪಾನಿಪುರಿಯ ಬಂಡಿಯ ಬಳಿ ಬಂದು, ಅಣ್ಣ ನನಗೆ ಪಾನಿಪುರಿ ಕೊಡಿ, ಅದರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ತಾರೆ. ಪಾನಿಪುರಿ ಮಾರಾಟ ಮಾಡೋ ವ್ಯಕ್ತಿ ಕಿರುನಗೆಯನ್ನ ಬೀರುತ್ತಾ, ಖಾರ ಇರ್ಬೇಕಾ, ಸರಿ ತುಂಬಾ ರುಚಿಯಾಗಿ ಮಾಡ್ಕೊಡ್ತೀನಿ ಎಂದು ಉತ್ತರವನ್ನ ಕೊಡುತ್ತಾನೆ. ಆತನು ಪೂರಿಗೆ ಖಾರದ ರೀತಿ ಇರುವ ಪಾನಿಯನ್ನ ಹಾಕಿ ಆ ಮಹಿಳೆಗೆ ಕೊಡುತ್ತಾನೆ. ಅಣ್ಣ ಇದು ತುಂಬಾ ರುಚಿಯಾಗಿದೆ, ಇನ್ನು ಸ್ವಲ್ಪ ನನಗೆ ಕೊಡು ಎಂದು ಆ ಮಹಿಳೆ ಕೇಳುತ್ತಾಳೆ. ಆಕೆ ಪಾನಿಪುರಿ ಮಾರಾಟ ಮಾಡುವವನ ಶ್ರಮವನ್ನು, ಆತನ ಶ್ರದ್ಧೆಯನ್ನ ಗಮನಿಸುತ್ತಿದ್ದಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. 4 ಮಂದಿ ಪೊಲೀಸರು ಬೈಕ್ ಮೇಲೆ ಅಲ್ಲಿಗೆ ಬರುತ್ತಾರೆ. ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಜೋರಾದ ಹೆಜ್ಜೆಗಳನ್ನು ಹಾಕಿಕೊಂಡು ಬರುತ್ತಿದ್ದರೆ ಅಲ್ಲಿದ್ದವರ ಎದೆಯಲ್ಲಿ ಡವಡವ ಶುರುವಾಗುತ್ತದೆ. ಅವರಲ್ಲಿ ಒಬ್ಬರು ಪಾನಿಪುರಿ ಅಂಗಡಿಯ ಬಳಿಗೆ ಬಂದು ಕೋಪದಿಂದ, ಲೇ ನಿನ್ನ ಅಂಗಡಿಯನ್ನ ಇಲ್ಯಾಕೋ ಇಟ್ಟೆ, ಎಷ್ಟು ಸಾರಿ ಹೇಳಿದ್ದೀನಿ ರೋಡ್ ಮೇಲೆ ವ್ಯಾಪಾರವನ್ನ ಮಾಡಬೇಡ ಅಂತ, ಆದ್ರೆ ನನ್ನ ಮಾತು ಕೇಳದೆ ಇವತ್ತು ಕೂಡ ಪಾನಿಪುರಿ ಬಂಡಿಯನ್ನ ಇಲ್ಲೇ ಹಾಕಿದ್ದೀಯಾ, ಇವತ್ತು ಮಾತ್ರ ನಿನ್ನ ಕತೆ ಮುಗಿತು ಅಂತೇಳಿ ಆ ಪಾನಿಪುರಿ ಮಾರಾಟ ಮಾಡುವವನನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ. ಆಗ ಪಾನಿಪುರಿ ಮಾರಾಟ ಮಾಡುವವನು 2 ಕೈಗಳನ್ನ ಮುಗಿದು, ಸಾರ್ ನಾವು ತುಂಬಾ ಬಡವರು ಸರ್, ನಾವು ಜೀವನ ಮಾಡೋದಿಕ್ಕೆ ಇದೊಂದೇ ಸರ್ ದಾರಿ ಇರೋದು, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಸರ್ ಎಂದು ಕೈಯನ್ನ ಮುಗಿದು ಬೇಡಿಕೊಳ್ಳುತ್ತಾನೆ. ಆದ್ರೆ ಆ ಪೊಲೀಸ್ ಮಾತ್ರ ಯಾವುದೇ ರೀತಿ ಕನಿಕರವಿಲ್ಲದೆ ಅವನು ಹೇಳಿದ ಮಾತನ್ನು ಕೇಳದೆ ಒಂದೇ ಸಾರಿಗೆ ತನ್ನ ಕಾಲಿನಿಂದ ಆ ಪಾನಿಪುರಿ ಬಂಡಿಯನ್ನ ತಳ್ಳುತ್ತಾನೆ. ಆ ಪಾನಿಪುರಿ ಬಂಡಿ ಕೆಳಗಡೆ ಬಿದ್ದು ಹೋಗುತ್ತದೆ. ಆತನ ವಸ್ತುಗಳು ಕೂಡ ಕೆಳಗಡೆ ಬಿದ್ದು ಹೋಗುತ್ತವೆ. ಆಗ ಆ ಪಾನಿಪುರಿ ಮಾರಾಟ ಮಾಡುವ ವ್ಯಕ್ತಿ ತುಂಬಾ ದುಃಖದಿಂದ ಜೋರಾಗಿ ಅಳುತ್ತಿದ್ದಾನೆ. ಅಲ್ಲಿ ಸುತ್ತುವರಿದ ಜನರೆಲ್ಲರೂ ಕೂಡ ಇದನ್ನು ನೋಡಿ ಆಶ್ಚರ್ಯರಾಗುತ್ತಾರೆ. ಏನಿ ಮನುಷ್ಯ ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ಳುತ್ತಿದ್ದಾನೆ ಎಂದು ಎಲ್ಲರೂ ಆಲೋಚನೆ ಮಾಡುತ್ತಾರೆ. ಮೇಡಮ್ ಈ ದೃಶ್ಯವನ್ನ ನೋಡಿ ಕೋಪದಿಂದ ಮುಂದಕ್ಕೆ ಬಂದು, ಏನಿದು, ಒಬ್ಬ ಬಡವನ ಜೀವನವನ್ನ ನಾಶ ಮಾಡೋದು ಅಂದ್ರೆ ಏನು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಪೊಲೀಸ್ ಆ ಮಹಿಳೆಯನ್ನ ಮೇಲಿನಿಂದ ಕೆಳಕ್ಕೆ ನೋಡುತ್ತಾ, ಓಹೋ ಹೊಸದಾಗಿ ಬಂದಿರುವ ಸಮಾಜ ಸೇವಕಿನ, ಏನಮ್ಮ ಫಸ್ಟ್ ನೀನು ಮನೆಗೆ ಹೋಗು, ಇದು ನಮ್ಮ ವ್ಯವಹಾರ ಎಂದು ಅಪಹಾಸ್ಯ ಮಾಡುತ್ತಾ ಆ ಪೊಲೀಸ್ ಅಧಿಕಾರಿ ನಗುತ್ತಾ ಹೇಳುತ್ತಾನೆ. ಆದ್ರೆ ಮೇಡಮ್ ಹಿಂದಕ್ಕೆ ಸರಿಯುವುದಿಲ್ಲ. ಗಂಭೀರ ಸ್ವರದಿಂದ, ಬಡವರ ಮೇಲೆ ದೌರ್ಜನ್ಯ ಮಾಡುವುದು ಏನಿದು, ಈ ರೀತಿ ಮಾಡುವುದಕ್ಕೆ ನಿಮಗೆ ಯಾವ ಕಾನೂನು ಹೇಳಿದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಈ ಪ್ರಶ್ನೆ ಆ ಪೊಲೀಸನಿಗೆ ಇಷ್ಟವಾಗಲಿಲ್ಲ. ಕೋಪದಿಂದ ಉರಿದು ಬೀಳುತ್ತಿದ್ದ ಪೊಲೀಸ್ ಒಂದೇ ಸಾರಿಗೆ ಆಕೆ ಕೆನ್ನೆ ಮೇಲೆ ಹೊಡೆಯುತ್ತಾನೆ. ಅಲ್ಲಿದ್ದವರೆಲ್ಲರೂ ಕೂಡ ಒಂದೇ ಸಾರಿಗೆ ನಿಶಬ್ದರಾಗುತ್ತಾರೆ. ಯಾರಿಗೂ ಸಹ ಏನು ಅರ್ಥವಾಗುತ್ತಿಲ್ಲ. ಆ ಪೊಲೀಸನು ಕೊಟ್ಟಿರುವ ಏಟು ಅಷ್ಟೊಂದು ಬಲವಾಗಿತ್ತು. ಮೇಡಮ್ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಿದ್ದಾವೆ. ಅವರ ಕೆನ್ನೆಯು ಕೆಂಪಗಾಗಿದೆ. ಅಲ್ಲಿದ್ದವರೆಲ್ಲರೂ ಕೂಡ ಶಾಕ್ ಆಗಿ ನಿಂತುಕೊಂಡಿದ್ದಾರೆ. ಆಗ ಪೊಲೀಸ್ ನಡೆದುಕೊಂಡು ಬಂದು, ಇಲ್ಲಿ ಮಾತನಾಡುವುದಕ್ಕೆ ಟೈಮ್ ಇಲ್ಲ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಾ ಎಂದು ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಾರೆ. ಮೇಡಮ್ಗೆ ಆಗ ಅರ್ಥವಾಯಿತು, ಇವರಿಗೆ ನನ್ನ ನಿಜ ಸ್ವರೂಪ ಗೊತ್ತಾದರೆ ಎದರಿ ಓಡಿ ಹೋಗುತ್ತಾರೆ. ಆದ್ರೆ ನಾನು ತಿಳಿದುಕೊಳ್ಳಬೇಕು, ಸಾಮಾನ್ಯ ಜನರ ಬಳಿ ಪೊಲೀಸರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದು ನಾನು ತಿಳಿದುಕೊಳ್ಳಬೇಕು. ಆ ಅನುಭವ ನನಗೆ ಬೇಕು.
ಎಂದು ಆಕೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಪೊಲೀಸರು ಆಕೆಯ ಕೈಗೆ ಕೋಳವನ್ನ ಹಾಕಿ ಜೀಪ್ಗೆ ಹತ್ತಿಸುತ್ತಾರೆ. ಜೀಪ್ ನಲ್ಲಿ ಹೋಗುತ್ತಿರುವಾಗ ಪೊಲೀಸರ ದೌರ್ಜನ್ಯ ಮತ್ತಷ್ಟು ಹೆಚ್ಚಾಗುತ್ತದೆ. ಈ ಹುಡುಗಿನ ನೋಡ್ರಿ, ಚೆನ್ನಾಗಿದ್ದಾಳೆ, ಏನೋ ದೊಡ್ಡ ಇವಳ ತರ ಬಿಲ್ಡಪ್ ಕೊಡ್ತಾ ಇದ್ದಾಳೆ, ಈ ದೊಡ್ಡ ಮನುಷ್ಯ ಮನೆಯಿಂದ ಓಡಿ ಬಂದಿರಬಹುದು ಎಂದು ಕ್ರೂರವಾಗಿ ನಗುತ್ತಾ ಮಾತನಾಡುತ್ತಾರೆ. ಇವಳು ಇನ್ನೂ ಜಾಸ್ತಿ ಮಾತನಾಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸಿ ಇವಳಿಗೆ ನಮ್ಮ ಸ್ಟೈಲಲ್ಲಿ ಉತ್ತರ ಕೊಡೋಣ ಅಂತೇಳಿ ಮತ್ತೊಬ್ಬ ಪೊಲೀಸ್ ಹೇಳುತ್ತಾರೆ. ಪೊಲೀಸ್ ಸ್ಟೇಷನ್ ಗೆ ಬಂದ ತಕ್ಷಣ ಮೇಡಮ್ ನನ್ನ ನೇರವಾಗಿ ಲಾಕಪ್ ಗೆ ಹಾಕುತ್ತಾರೆ. ಆಲ್ರೆಡಿ ಆ ಲಾಕಪ್ ನಲ್ಲಿ ಇಬ್ಬರು ಮಹಿಳೆಯರು ಇದ್ದಾರೆ. ಅದರಲ್ಲಿದ್ದ ಒಬ್ಬ ಮಹಿಳೆ, ಅಕ್ಕ ನಿಮ್ಮನ್ನೇಕೆ ಅರೆಸ್ಟ್ ಮಾಡಿದ್ದಾರೆ ಎಂದು ಕೇಳುತ್ತಾಳೆ. ಮೇಡಮ್ ತನ್ನಲ್ಲಿರುವ ಕೋಪವನ್ನ ಬಚ್ಚಿಟ್ಟುಕೊಂಡು ಮೃದುವಾದ ಸ್ವರದಿಂದ, ಒಬ್ಬ ಬಡ ಮನುಷ್ಯ ಪಾನಿಪುರಿ ಮಾರಾಟ ಮಾಡುತ್ತಿದ್ದ, ಪಾನಿಪುರಿ ಮಾರಾಟ ಮಾಡೋನ್ಗೆ ಇವರು ಹಿಂಸೆ ಕೊಡ್ತಾ ಇದ್ರು, ಅದನ್ನ ಕೇಳಿದ್ದಕ್ಕೆ ನನ್ನನ್ನ ಒಡೆದು ಕರೆದುಕೊಂಡು ಬಂದು ಒಳಗಡೆ ಹಾಕಿದ್ದಾರೆ ಎಂದು ನಗುತ್ತಾ ಹೇಳುತ್ತಾರೆ. ಅದನ್ನು ಕೇಳಿದ ಆ ಮಹಿಳೆ ತಲೆಯನ್ನು ಕೆರೆದುಕೊಳ್ಳುತ್ತಾ, ಈ ದೇಶದಲ್ಲಿ ಬಡವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ, ಪೊಲೀಸರು ನಮಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ಮತ್ತೆ ಅವರೇ ನಮಗೆ ಹಿಂಸೆ ನೀಡುತ್ತಾರೆ ಎಂದು ನೋವಿನಿಂದ ಹೇಳುತ್ತಾಳೆ. ಈ ಮಾತುಗಳು ಮೇಡಮ್ಗೆ ತುಂಬಾ ಭಾರವಾದ ಅರ್ಥವನ್ನ ನೀಡುತ್ತವೆ. ಮೇಡಮ್, ಏನಾದ್ರೂ ಹೇಳ್ಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಹೇಳ್ಬಿಡಿ, ಇಲ್ಲಾಂದ್ರೆ ಮತ್ತೊಟ್ಟು ಹಿಂಸೆಯನ್ನ ಕೊಡ್ತಾರೆ, ನೀವು ಇನ್ನಷ್ಟು ಕಷ್ಟವನ್ನ ಅನುಭವಿಸಬೇಕಾಗುತ್ತದೆ ಎಂದು ಆ ಮಹಿಳೆ ಹೇಳುತ್ತಾರೆ. ಪೊಲೀಸರು ನಮ್ಮನ್ನ ಮನುಷ್ಯರಂತೆ ನೋಡುವುದಿಲ್ಲ ಎಂದು ಆ ಮಹಿಳೆ ನಿರಾಶೆಯಿಂದ ಹೇಳುತ್ತಾರೆ. ನೋಡು, ನಿನ್ನ ಬಳಿ ದುಡ್ಡು ಇಲ್ಲ ಅಂದ್ರೆ ಅಥವಾ ನಿನಗೆ ಯಾರ ಸಪೋರ್ಟ್ ಇಲ್ಲ ಅಂದ್ರೆ ಇವತ್ತು ರಾತ್ರಿ ನಿನಗೆ ನರಕನೇ. ಮೇಡಮ್ ಆ ಮಾತುಗಳನ್ನ ಮೌನವಾಗಿ ಕೇಳುತ್ತಾ ಆಲೋಚನೆ ಮಾಡುತ್ತಾರೆ. ನಿಜವಾಗಿಯೂ ಸಾಮಾನ್ಯ ಜನರು ಪೊಲೀಸರ ಅರಾಜಕತೆಗೆ ತುಂಬಾ ಬಲಿಯಾಗುತ್ತಿದ್ದಾರೆ ಎಂದು ಮೇಡಮ್ಗೆ ಈಗ ಅರ್ಥವಾಯಿತು. ಆದರೆ ನನ್ನ ಅಸಲಿ ರೂಪವನ್ನ ಈಗಲೇ ಹೊರಹಾಕಬಾರದು ಎಂದು ಅವರು ನಿರ್ಧಾರ ಮಾಡುತ್ತಾರೆ. ಏಕೆಂದರೆ ಇದು ಎಷ್ಟು ದಾರುಣವಾಗಿ ಬದಲಾಗುತ್ತದೆ, ಜನಸಾಮಾನ್ಯರಿಗೆ ಇಲ್ಲಿ ನ್ಯಾಯ ಸಿಗುತ್ತೋ ಇಲ್ಲವೋ ಎಂದು ತಿಳಿದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಮೇಡಮ್ ನನ್ನು ಕರೆದುಕೊಂಡು ಬಂದ ಇನ್ಸ್ಪೆಕ್ಟರ್ ಇಬ್ಬರು ಕಾನ್ಸ್ಟೇಬಲ್ ಒಂದಿಗೆ ಮತ್ತೆ ಒಳಗಡೆ ಬರುತ್ತಾರೆ. ಇನ್ನು ನಿನ್ನ ಅಹಂಕಾರ ಕಡಿಮೆಯಾಗಿಲ್ವಾ, ಇನ್ನು ನೀನು ಒಪ್ಪಿಕೊಂಡಿಲ್ವಾ? ಆತನು ನಗುತ್ತಾ ಕೇಳುತ್ತಾನೆ. 1000 ರೂಪಾಯಿನ ಇಲ್ಲಿ ಇಕ್ಕಿ ಇಲ್ಲಿ ಒಂದು ಸಿಗ್ನೇಚರ್ ಮಾಡಿ ಹೋಗು ಅಂತೇಳಿ ಆ ಬುಕ್ ಅನ್ನ ಮುಂದಕ್ಕೆ ತರುತ್ತಾರೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ಆದ್ದರಿಂದ ಸಿಗ್ನೇಚರ್ ಮಾಡುವುದಿಲ್ಲ. ಮೇಡಮ್ ಧೈರ್ಯವಾಗಿ ಉತ್ತರ ಕೊಡುತ್ತಾರೆ. ಆ ಇನ್ಸ್ಪೆಕ್ಟರ್ಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಆತನ ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ಕಡೆಗೆ ನೋಡಿದಾಗ ಆತನು ತಕ್ಷಣ ಮುಂದಕ್ಕೆ ಬಂದು ಮೇಡಮ್ ಜಡೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹಿಂದಕ್ಕೆ ಎಳೆಯುತ್ತಾನೆ. ಹೆಣ್ಣು ಮಕ್ಕಳು ಯಾವಾಗಲೂ ಸತ್ಯವಾದಿಗಳು ಆಗಿರುವುದಿಲ್ಲ, ಇವಳೊಬ್ಬಳು ದಡ್ಡ ಮುಂಡೆ ಎಂದು ಅಪಹಾಸ್ಯ ಮಾಡುತ್ತಾರೆ. ಆಗ ಮೇಡಮ್ ಕೋಪದಿಂದ, ಇದು ತಪ್ಪು, ನೀವು ಮಾಡುತ್ತಿರುವುದು ಸರಿ ಇಲ್ಲ ಎಂದು ಹೇಳುತ್ತಾರೆ. ಆಗ ಕಾನ್ಸ್ಟೇಬಲ್ ವ್ಯಂಗ್ಯವಾಗಿ ನಗುತ್ತಾನೆ. ನಮ್ಮ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ನ್ಯಾಯವೇ ನಡೆಯೋದು, ಇದನ್ನ ಮರಿಬೇಡ ಎಂದು ಆ ಕಾನ್ಸ್ಟೇಬಲ್ ಜೋರಾಗಿ ಹೇಳುತ್ತಾನೆ. ನಂತರ ಇಬ್ಬರು ಕಾನ್ಸ್ಟೇಬಲ್ ಗಳು ಬಂದು ಮೇಡಮ್ ನನ್ನ ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ. ಆಗ ಒಬ್ಬ ಕಾನ್ಸ್ಟೇಬಲ್ ಈಕೆಯ ಅಹಂಕಾರವನ್ನ ಮಣ್ಣಲ್ಲಿ ಮುಚ್ಚೋ ಸಮಯ ಬಂದಿತು ಎಂದು ಹೇಳುತ್ತಾನೆ. ಆ ನಂತರ ಆ ಮೇಡಮ್ ನನ್ನ ಅಂಡರ್ ಗ್ರೌಂಡ್ ಗೆ ಕರೆದುಕೊಂಡು ಹೋಗಿ ಕೂಡಿ ಹಾಕುತ್ತಾರೆ. ಈಗಲಾದ್ರೂ ಒಪ್ಕೋತಿಯೋ ಅಥವಾ ಇನ್ನೊಂದು ಮಾರ್ಗವನ್ನ ತೋರಿಸಬೇಕು ಅಂತೇಳಿ ಕೈಯಲ್ಲಿ ಕಾನ್ಸ್ಟೇಬಲ್ ಲಾಠಿಯನ್ನ ಹಿಡಿದುಕೊಂಡು ಹೇಳುತ್ತಾನೆ. ಡಿಎಂ ಮೇಡಮ್ ನಿಶಬ್ದವಾಗಿ ಆತನ ಕಣ್ಣುಗಳನ್ನ ನೋಡುತ್ತಾ ನಿಂತುಕೊಂಡಿದ್ದಾರೆ. ಅವರಿಗೆ ಭಯವಿಲ್ಲವೆಂದು ಸ್ಪಷ್ಟವಾಗಿ ಕಾಣುತ್ತಿದೆ, ಆದರೆ ಅವರ ಅಸಲಿ ರೂಪವನ್ನು ಹೊರಗಡೆ ತರುವ ಸಮಯ ಇನ್ನು ಬಂದಿಲ್ಲ. ಆಗ ಅದೇ ಸಮಯದಲ್ಲಿ ಹೊರಗಡೆಯಿಂದ ಯಾರೋ ನಡೆದುಕೊಂಡು ಬರುವ ಶಬ್ದ ಕೇಳಿಸುತ್ತದೆ. ಸ್ವಲ್ಪ ಸಮಯಕ್ಕೆ ಮತ್ತೊಬ್ಬ ಅಧಿಕಾರಿ ಒಳಗಡೆ ಬರುತ್ತಾರೆ. ಆತನ ಗಂಭೀರವಾದ ಸ್ವರ ಎಲ್ಲರನ್ನು ನಿಶಬ್ದವಾಗುವಂತೆ ಮಾಡಿತು. ಇಲ್ಲಿ ಏನು ನಡೆಯುತ್ತಿದೆ ಎಂದು ಜೋರಾಗಿ ಕೇಳುತ್ತಾರೆ. ಇನ್ಸ್ಪೆಕ್ಟರ್ ಒಂದೇ ಸಾರಿಗೆ ತಬ್ಬಿಬ್ಬಾಗುತ್ತಾನೆ. ಸರ್, ಈಕೆ ತುಂಬಾ ದುರಹಂಕಾರವಾಗಿ ಪ್ರವರ್ತನೆ ಮಾಡುತ್ತಿದ್ದಾಳೆ, ಕಾನೂನಿನ ಚೌಕಟ್ಟನ್ನ ಮೀರಿ ಮಾತನಾಡುತ್ತಿದ್ದಾಳೆ, ನಿಜವೇನಾ ಎಂದು ಅಧಿಕಾರಿ ಜೋರಾಗಿ ಕೇಳುತ್ತಾರೆ. ಅದೆಲ್ಲ ಓಕೆ, ಈಕೆ ಮೇಲೆ ಈಕೆ ದಾಳಿ ಮಾಡುತ್ತಿದ್ದೀರಾ ಹೇಳಿ. ಆಗ ಇನ್ಸ್ಪೆಕ್ಟರ್ ಸ್ವಲ್ಪ ಗಾಬರಿ ಆಗುತ್ತಾನೆ. ಸರ್, ಈಕೆ ಜನರು ರೊಚ್ಚಿಗೇಳುವಂತೆ ಮಾಡುತ್ತಿದ್ದಾಳೆ, ಆದ್ದರಿಂದ ಈಕೆಯನ್ನ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಾಯಿತು. ಆಗ ಅಧಿಕಾರಿ ಜೋರಾಗಿ, ಆಕೆಯನ್ನ ತುಂಬಾ ಸಮಯದಿಂದ ಇಟ್ಟುಕೊಂಡಿದ್ರು ಈಕೆ ನಿರೂಪಿಸಲಾಗಲಿಲ್ಲ, ಇನ್ನು 1 ಗಂಟೆ ಒಳಗಡೆ ಆಕೆಯನ್ನ ರಿಲೀಸ್ ಮಾಡಿ ಎಂದು ಹೇಳುತ್ತಾರೆ. ಆಗ ಇನ್ಸ್ಪೆಕ್ಟರ್ ತಲೆ ತೆಗೆಸುತ್ತಾನೆ, ಆದ್ರೆ ಆ ಅಧಿಕಾರಿಗೆ ಎದುರು ಮಾತನಾಡಲಾಗದೆ ಒಪ್ಪಿಕೊಳ್ಳುತ್ತಾನೆ. ಆ ನಂತರ ಮೇಡಮ್ ತಂದಿದ್ದ ಬ್ಯಾಗ್ ಅನ್ನ ಕೋಪದಿಂದ ಕಾನ್ಸ್ಟೇಬಲ್ ಬಿಸಾಕುತ್ತಾನೆ. ಆದ್ರೂ ಕೂಡ ಮೇಡಮ್ ಮುಖದಲ್ಲಿ ಸ್ವಲ್ಪ ಕೂಡ ಗಾಬರಿ ಇಲ್ಲದೆ ಪ್ರಶಾಂತವಾಗಿದ್ದಾರೆ. ಆಕೆಗೆ ಕೋಪ ಮತ್ತಷ್ಟು ಹೆಚ್ಚಾಗಿದ್ದರೂ ಕೂಡ ಸಹನೆಯಿಂದ ಇರಬೇಕೆಂದು ನಿರ್ಧಾರ ಮಾಡಿರುತ್ತಾರೆ. ಏಕೆಂದರೆ ಸಾಮಾನ್ಯ ಜನರಿಗೆ ಯಾವ ರೀತಿ ನ್ಯಾಯ ಸಿಗುತ್ತದೆ ಎಂದು ಪೂರ್ತಿಯಾಗಿ ತಿಳಿದುಕೊಳ್ಳಬೇಕೆಂದುಕೊಂಡಿರುತ್ತಾರೆ. ಆಗ ಇನ್ಸ್ಪೆಕ್ಟರ್ ಮತ್ತೆ ಒಳಗಡೆ ಬರುತ್ತಾನೆ. ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ, ನಿನಗೋಸ್ಕರ ಯಾರೋ ಬಂದಿದ್ದಾರೆ, ಆದ್ದರಿಂದ ನೀನು ಉಳ್ಕೊಂಡಿದ್ದೀಯಾ ಎಂದು ಆ ಇನ್ಸ್ಪೆಕ್ಟರ್ ಹೇಳುತ್ತಾನೆ. ಆಗ ಮೇಡಮ್, ಹೌದಾ ಸರ್, ಯಾರು ಬಂದಿದ್ದಾರೆ ಎಂದು ಕೇಳುತ್ತಾರೆ. ಹೌದು, ನಿನಗೋಸ್ಕರ ಯಾವುದೋ ಒಂದು ನರಿ ಅಡ್ಡ ಬಂದಿದೆ, ಅಂತ ಒಬ್ಬ ಮೂರ್ಖರು ಒಬ್ಬೊಬ್ಬರು ಇರುತ್ತಾರೆ ಎಂದು ಆ ಇನ್ಸ್ಪೆಕ್ಟರ್
ಇನ್ಸ್ಪೆಕ್ಟರ್ ನಿರಾಶೆಯಿಂದ ಹೇಳುತ್ತಾನೆ. ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ಬಂದ ಮೇಡಮ್ ಮುಂದೆ ಒಬ್ಬ ಜರ್ನಲಿಸ್ಟ್ ನಿಂತುಕೊಂಡಿದ್ದಾರೆ. ಆತನು ಮೇಡಮ್ ಬಗ್ಗೆ ಎಲ್ಲಾ ವಿಚಾರವನ್ನು ತಿಳಿದುಕೊಂಡು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ನಿಮ್ಮನ್ನೇಕೆ ಅರೆಸ್ಟ್ ಮಾಡಿದ್ದಾರೆ ಎಂದು ಆ ಜರ್ನಲಿಸ್ಟ್ ಕೇಳುತ್ತಾರೆ. ನಾನು ಒಬ್ಬ ನಿರಪರಾಧಿಗೆ ಸಹಾಯ ಮಾಡಿದ್ದಕ್ಕೆ ನನಗೆ ಶಿಕ್ಷೆಯಾಯಿತು. ಮೇಡಮ್ ಚಿಕ್ಕದಾಗಿ ನಗುತ್ತಾ ಉತ್ತರವನ್ನ ಕೊಡುತ್ತಾರೆ. ಅವರು ಊಹೆ ಮಾಡದ ರೀತಿಯ ಘಟನೆ ನಡೆಯಿತು. ಆ ಜರ್ನಲಿಸ್ಟ್ ಇಂದ ಜನರಿಗೆಲ್ಲರಿಗೂ ಈ ವಿಚಾರ ಗೊತ್ತಾಗುತ್ತದೆ. ಈಗ ಮೇಡಮ್ ಆಲೋಚನೆ ಮಾಡುತ್ತಿದ್ದಾರೆ, ಈಗ ನನ್ನ ಅಸಲಿ ರೂಪವನ್ನು ಹೊರಗಡೆ ತರುವುದಾ ಅಥವಾ ಇನ್ನೂ ಸ್ವಲ್ಪ ಸಮಯ ವೇಟ್ ಮಾಡುವುದಾ ಎಂದು ಆಲೋಚನೆ ಮಾಡುತ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಬಡ ಮಹಿಳೆ ಕಂಪ್ಲೇಂಟ್ ಕೊಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾಳೆ. ಆದ್ರೆ ಪೊಲೀಸ್ನವರು ಆಕೆ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳದೆ ಆಕೆಯನ್ನ ಅವಮಾನ ಮಾಡುತ್ತಿದ್ದಾರೆ. ಆಕೆ ಏನು ಮಾಡಲಾಗದೆ ಒಂದು ಕಡೆ ನಿಂತುಕೊಂಡಿದ್ದಾಳೆ. ಈಗ ಮೇಡಮ್ ಅಸಲಿ ಸತ್ಯವನ್ನು ಹೊರಗಡೆ ಹಾಕುವ ಸಮಯ ಬಂದಿತು. ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಕಣ್ಣೀರನ್ನ ಹಾಕುತ್ತಾ ನಿಂತುಕೊಂಡಿದ್ದಾಳೆ. ಸರ್, ನನ್ನ ಮಗನನ್ನ ಏನು ಮಾಡದ ತಪ್ಪಿಗೆ ಅರೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಾಳೆ. ಆದ್ರೆ ಅಲ್ಲಿರುವ ಪೊಲೀಸ್ ಅಧಿಕಾರಿ ಒಂದು ಸಾರಿ ಕೂಡ ಆಕೆ ಕಡೆ ನೋಡುವುದಿಲ್ಲ. ಅದರ ಬದಲಾಗಿ ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಿನ್ನನ್ನು ಕೂಡ ಒಳಗಡೆ ಹಾಕ್ತೀನಿ ಅಂತೇಳಿ ಭಯ ಬೀಳಿಸುತ್ತಾರೆ. ಇದನ್ನು ನೋಡಿದ ಮೇಡಮ್ ಕೋಪಗೊಳ್ಳುತ್ತಾರೆ. ಆಗಲೂ ಕೂಡ ಮೇಡಮ್ ತನ್ನ ಅಸಲಿ ರೂಪವನ್ನು ಹೊರಗಡೆ ಹಾಕಲಿಲ್ಲ. ಇನ್ನೂ ಸ್ವಲ್ಪ ಸಮಯ ಕಾಯೋಣ ಎಂದು ಅಂದುಕೊಳ್ಳುತ್ತಿದ್ದಾರೆ. ಆಗ ಅದೇ ಸಮಯಕ್ಕೆ ಪೊಲೀಸ್ ಬಂದು, ಇಲ್ಲಿ ನೀನು ಬಯಲು ನಾಟಕ ಮಾಡಬೇಡ, ನಿನಗೆ ಬೇಲ್ ಬಂದಿದೆ, ಅದಕ್ಕೋಸ್ಕರ ನಿನ್ನನ್ನು ಬಿಟ್ಟಿದ್ದೀನಿ, ಫಸ್ಟ್ ಇಲ್ಲಿಂದ ಹೊರಟು ಹೋಗು ಎಂದು ಜೋರಾಗಿ ಹೇಳುತ್ತಾನೆ. ಆಗ ಮೇಡಮ್ ಆಲೋಚನೆಯಲ್ಲಿ ಬೀಳುತ್ತಾರೆ. ನನಗೆ ಬೇಲ್ ಯಾರು ಕೊಟ್ಟರು ಎಂದು ಪ್ರಶ್ನೆ ಮಾಡುತ್ತಾರೆ. ನಿಮ್ಮ ಮಗ ಅಂತೂ ಅಲ್ಲ, ಇನ್ನೊಬ್ಬ ಯಾವನೋ ಬಂದು ಕೊಟ್ಟಿದ್ದಾನೆ, ಫಸ್ಟ್ ಇಲ್ಲಿಂದ ಹೊರಡು ಎಂದು ಜೋರಾಗಿ ಹೇಳುತ್ತಾರೆ. ಆಗ ತಕ್ಷಣ ಜರ್ನಲಿಸ್ಟ್ ಪ್ರಶ್ನೆ ಮಾಡುತ್ತಾನೆ, ಮೇಡಮ್ ನಿಮ್ಮನ್ನ ಪೊಲೀಸರು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದರು? ಪೊಲೀಸರು ನಿಮಗೆ ಅನ್ಯಾಯ ಮಾಡಿದ್ದಾರಾ? ಆಗ ಮೇಡಮ್ ಒಂದು ನಿಮಿಷ ಆಲೋಚನೆ ಮಾಡುತ್ತಾರೆ. ಚಿಕ್ಕದಾಗಿ ನಗುತ್ತಾ ತನ್ನ ಫೋನ್ ಅನ್ನು ತೆಗೆದುಕೊಂಡು ಯಾರಿಗೋ ಫೋನ್ ಮಾಡುತ್ತಾರೆ. 5 ನಿಮಿಷದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬೇಕು, ಡಿಎಂ ಆಫೀಸ್ ಪೂರ್ತಿಯಾಗಿ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ. ಆಗ ಪೊಲೀಸರ ಮುಖದಲ್ಲಿ ಭಯ ಶುರುವಾಗುತ್ತದೆ. ಈಕೆ ಯಾವುದೋ ದೊಡ್ಡ ಅಧಿಕಾರಿಯಾಗಿರಬಹುದು ಎಂದು ಅವರಿಗೆ ಭಯ ಶುರುವಾಗುತ್ತದೆ. ಅವರು ಗಾಬರಿಗೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಸ್ವಲ್ಪ ಸಮಯದಲ್ಲಿಯೇ ಪೊಲೀಸ್ ಸ್ಟೇಷನ್ ನಲ್ಲಿ ಗಲಿಬಿಲಿ ಶುರುವಾಗುತ್ತದೆ. ಸೈರನ್ ಹಾಕಿಕೊಂಡು 4 ಮಂದಿ ಪೊಲೀಸ್ ಉನ್ನತಾಧಿಕಾರಿಗಳು ಬರುತ್ತಾರೆ. ಒಬ್ಬ ದೊಡ್ಡ ಅಧಿಕಾರಿ ಕಾರಿನಿಂದ ಇಳಿದರು. ಆಗ ಮೇಡಮ್ ಗಂಭೀರ ಸ್ವರದಿಂದ, ನಾನು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಎಂದು ಹೇಳುತ್ತಾರೆ. ಆಗ ಅಲ್ಲಿದ್ದ ಪೊಲೀಸರಿಗೆ ನಡುಕ ಶುರುವಾಗುತ್ತದೆ. ನಿನ್ನೆವರೆಗೂ ರೋಷದಿಂದ ಮೆರೆಯುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಈಗ ಮೇಡಮ್ ಮುಂದೆ ತಲೆ ತಗ್ಗಿಸಿದ್ದಾನೆ. ಆಗ ಜರ್ನಲಿಸ್ಟ್ ತಕ್ಷಣ ತನ್ನ ಕ್ಯಾಮರಾವನ್ನು ಆನ್ ಮಾಡಿ ಒಬ್ಬ ಜಿಲ್ಲಾಧಿಕಾರಿ ಎಂದು ಕೂಡ ನೋಡದೆ ಅವರಿಗೆ ಅವಮಾನಿಸಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಎಂದು ಜೋರಾಗಿ ಪ್ರಶ್ನೆ ಮಾಡುತ್ತಾರೆ. ಆಗ ಮೇಡಮ್ ಕೋಪದಿಂದ, ನಿನ್ನೆಯವರೆಗೂ ನಾನು ನೋಡಿದೆ, ಪೊಲೀಸರು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಮಾತ್ರವಲ್ಲದೆ ಮಹಿಳೆಯರನ್ನು ಕೂಡ ಅವಮಾನಿಸುತ್ತಿದ್ದಾರೆ. ಆದ್ರೆ ಇನ್ನು ಮುಂದೆ ಇಂಥ ದೌರ್ಜನ್ಯಗಳು ನಡೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡುತ್ತಾರೆ. ಆಗ ಇನ್ಸ್ಪೆಕ್ಟರ್ ಭಯ ಬೀಳುತ್ತಾ ಮೊಣಕಾಲಿನ ಮೇಲೆ ಕುಳಿತುಕೊಂಡು, ಮೇಡಮ್ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ತಿಳಿಯದೆ ತಪ್ಪು ಮಾಡಿಬಿಟ್ವಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಮೇಡಮ್ ಕೋಪದಿಂದಲೇ ಉತ್ತರ ಕೊಡುತ್ತಾರೆ, ನಾನು ಡಿಎಂ ಆಗಿರದೆ ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ದರೆ ಇದೇ ರೀತಿ ನೀವು ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದೀರಾ? ಇದೇನೇ ನ್ಯಾಯ? ಪೊಲೀಸ್ ಸ್ಟೇಷನ್ ಪೂರ್ತಿಯಾಗಿ ನಿಶ್ಶಬ್ದವಾಗಿದೆ. ನಿನ್ನೆಯವರೆಗೂ ಅಹಂಕಾರದಿಂದ ದೌರ್ಜನ್ಯ ಮಾಡಿದ ಪೊಲೀಸರು ಈಗ ಒಂದು ಮಾತು ಕೂಡ ಮಾತನಾಡುತ್ತಿಲ್ಲ. ಮೇಡಮ್ ತನ್ನ ಫೋನ್ ಅನ್ನು ತೆಗೆದುಕೊಂಡು ಆದೇಶವನ್ನ ಜಾರಿ ಮಾಡುತ್ತಾರೆ. ಈ ಘಟನೆಯಲ್ಲಿ ಪಾಲ್ಗೊಂಡ ಎಲ್ಲರನ್ನು ಕೂಡ ತಕ್ಷಣ ಸಸ್ಪೆಂಡ್ ಮಾಡಿ. ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ನಿರಪರಾಧಿಗಳ ಮೇಲೆ ದೌರ್ಜನ್ಯ ನಡೆಯಕೂಡದು. ಆಗ ಇನ್ಸ್ಪೆಕ್ಟರ್ ಮತ್ತು ಇತರೆ ಪೊಲೀಸರು ನಡುಗುತ್ತಿದ್ದಾರೆ. ಮೇಡಮ್, ನಮ್ಮ ಕೆರಿಯರೇ ನಾಶವಾಗುತ್ತದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಎಂದು ಆ ಪೊಲೀಸರು ಬೇಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ನಿಜವಾದ ನ್ಯಾಯ ಅಂದ್ರೆ ಇದೆ. ಡಿಎಂ ಮೇಡಮ್ ತೆಗೆದುಕೊಂಡ ನಿರ್ಧಾರಗಳು ಆ ಪೊಲೀಸರಿಗೆ ಒಂದು ರೀತಿ ಪಾಠ ಕಲಿಸಿದಂತಾಯಿತು. ಇನ್ನು ಮುಂದೆ ಸಾಮಾನ್ಯ ಜನರನ್ನ ನೋಡಿದರೆ ಪೊಲೀಸರು ಭಯ ಬೀಳುವ ಸಮಯ ಬಂದಿತು. ಆಗ ಡಿಎಂ ಮೇಡಮ್ ಮೃದುವಾದ ಸ್ವರದಿಂದ, ನಾನು ಡಿಎಂ ಮೇಡಮ್ ಆಗದೆ ಹೋಗಿದ್ರೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗುತ್ತಿತ್ತ? ಒಬ್ಬ ಸಾಮಾನ್ಯ ಮಹಿಳೆ ಬಂದರೆ ಆಕೆಯನ್ನ ಅವಮಾನಿಸುತ್ತೀರಾ? ಅದೇ ನಾನು ಜಿಲ್ಲಾ ಕಲೆಕ್ಟರ್ ಎಂದು ಗೊತ್ತಾದ ತಕ್ಷಣ ನನಗೆ ಸೆಲ್ಯೂಟ್ ಮಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾರೆ. ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿಕೊಂಡು ನಿಂತುಕೊಂಡಿದ್ದಾನೆ. ಆದರೆ ಇನ್ನೂ ಕೆಲವು ಮಂದಿ ಪೊಲೀಸರ ಮುಖದಲ್ಲಿ ಅಹಂಕಾರ ಹಾಗೆಯೇ ಇದೆ. ಇದು ನಿಜವೇನಾ? ನಿಜವಾಗಿಯೂ ನಾವು ಇವರ ಸೀಕ್ರೆಟ್ ಆಪರೇಷನ್ ಅಲ್ಲಿ ಸಿಕ್ಕಿಕೊಂಡಿದ್ದೇವಾ ಎಂದು ಅಂದುಕೊಳ್ಳುತ್ತಿದ್ದಾರೆ. ಈ ಘಟನೆ ಅಷ್ಟೊತ್ತಿಗಾಗಲೇ ಮೀಡಿಯಾದಲ್ಲಿ ಲೀಕ್ ಆಗಿ ಹೋಯಿತು. ಟಿವಿ ಮಾಧ್ಯಮಗಳು ಲೈವ್ ಆಗಿ ರಿಪೋರ್ಟಿಂಗ್ ಮಾಡುತ್ತಿದ್ದಾರೆ. ಆಗ ಮೇಡಮ್ ಗಟ್ಟಿಯಾಗಿ, ಈ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆಯುತ್ತಿರುವ ಅನ್ಯಾಯಗಳಿಗೆ ಪ್ರತಿಯೊಬ್ಬರು ಕೂಡ ಸಾಕ್ಷಿಗಳೇ ಮತ್ತು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಒಬ್ಬ ವೃದ್ಧೆಯನ್ನ ಒಡೆದು ಓಡಿಸಿದರು. ಒಬ್ಬ ಕಾರ್ಮಿಕ ಕಂಪ್ಲೇಂಟ್ ಕೊಡುವುದಕ್ಕೆ ಬಂದರೆ ಆತನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನನ್ನನ್ನ ಸೆಲ್ಲಲ್ಲಿ ಹಾಕಿ ಒಡೆದರು. ಇದೇನ ನ್ಯಾಯ? ಆಗ ಅಲ್ಲಿದ್ದ ಜನಸಾಮಾನ್ಯರು ಕೂಡ ಮುಂದಕ್ಕೆ ಬಂದು ತಮ್ಮ ಕಂಪ್ಲೇಂಟ್ ಅನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಮೇಡಮ್, ಪೊಲೀಸರು ಲಂಚವನ್ನ
ತೆಗೆದುಕೊಳ್ಳುತ್ತಾರೆ. ನಿರಪರಾಧಿಯಾಗಿರುವ ನಮ್ಮ ಮಕ್ಕಳನ್ನ ಅವಮಾನಿಸುತ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಹಿಂಸೆ ನೀಡುತ್ತಾರೆ. ಆಗ ಒಬ್ಬ ವೃದ್ಧನು ನಮ್ಮಂತ ಬಡವರಿಗೆ ನ್ಯಾಯ ಸಿಗೋದಿಲ್ವ ಮೇಡಮ್ ಎಂದು ಅಳುತ್ತಾ ಕೇಳುತ್ತಾರೆ. ಆಗ ಮೇಡಮ್ ಕೋಪದಿಂದ ಆ ಅಧಿಕಾರಿಗಳಿಗೆ ಆದೇಶ ಮಾಡುತ್ತಾರೆ, ಇಲ್ಲಿರುವ ದುಃಖಿತರ ಕಂಪ್ಲೇಂಟ್ ಗಳನ್ನ ಈಗಲೇ ತೆಗೆದುಕೊಳ್ಳಿ. ಇನ್ನು ಮುಂದೆ ನನ್ನ ಜಿಲ್ಲೆಯಲ್ಲಿ ಯಾರು ಕೂಡ ಅನ್ಯಾಯದಿಂದ ದುಃಖ ಪಡಬಾರದು. ಆಗ ತಕ್ಷಣ ಅವರು ಉನ್ನತಾಧಿಕಾರಿಗಳಿಗೆ ಕಾಲ್ ಮಾಡಿ, ಸರ್, ನಾನು ಜಿಲ್ಲಾ ಕಲೆಕ್ಟರ್, ನಾನೇ ಸ್ವಯಂ ಆಗಿ ಪೊಲೀಸರ ಹಿಂಸೆಯನ್ನು ಅನುಭವಿಸಿದೆ. ತಕ್ಷಣ ಈ ಪೊಲೀಸ್ ಸ್ಟೇಷನ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿ ದುಃಖಿತರಿಗೆ ಸರಿಯಾದ ನ್ಯಾಯ ಕೊಡಿಸಿ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಇನ್ಸ್ಪೆಕ್ಟರ್ ಭಯದಿಂದ ನಡುಗುತ್ತಿದ್ದಾನೆ. ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ನಡುಗುತ್ತಾ ಕ್ಷಮೆ ಕೇಳುತ್ತಾನೆ. ಆದ್ರೂ ಕೂಡ ಮೇಡಮ್ ಏನು ರೆಸ್ಪಾನ್ಸ್ ಮಾಡುವುದಿಲ್ಲ. ಅದಾದ ಸ್ವಲ್ಪ ಸಮಯದ ನಂತರ ಜಿಲ್ಲೆಯ ಉನ್ನತಾಧಿಕಾರಿಗಳು ಸ್ಟೇಷನ್ಗೆ ಬರುತ್ತಾರೆ. ಜಿಲ್ಲಾ ಉನ್ನತಾಧಿಕಾರಿಗಳು ಡಿಎಂ ಮೇಡಮ್ ಮುಂದೆ ತಲೆ ತಗ್ಗಿಸಿ, ಮೇಡಮ್, ಈ ಘಟನೆ ತುಂಬಾ ದಾರುಣ, ನಾನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ, ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ನೀಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಮೇಡಮ್ ಜೋರಾಗಿ, ಈ ಸ್ಟೇಷನ್ ಅಲ್ಲಿ ಪ್ರತಿ ಮೂಲೆಯಲ್ಲೂ ಕೂಡ ಸಿಸಿಟಿವಿಗಳನ್ನ ಹಾಕಿ, ಇನ್ನು ಮುಂದೆ ಯಾರು ಕೂಡ ಅನ್ಯಾಯವಾಗಿ ಹಿಂಸೆ ಕೊಡಬಾರದು. ಇನ್ನು ಮುಂದೆ ನಾನೇ ಸ್ವಯಂ ಆಗಿ ಬಂದು ಪರಿಶೀಲನೆ ಮಾಡುತ್ತೇನೆ ಎಂದು ಆದೇಶ ಮಾಡುತ್ತಾರೆ. ಆ ನಂತರ ಇನ್ಸ್ಪೆಕ್ಟರ್ ಕಡೆಗೆ ನೋಡಿ ಗಂಭೀರ ಸ್ವರದಿಂದ ಹೇಳುತ್ತಾರೆ, ನಿನ್ನ ಯೂನಿಫಾರ್ಮ್ ಅನ್ನ ಅನ್ಯಾಯಕ್ಕೆ ಬದಲಾಯಿಸಿದೆ, ಇನ್ನು ನಿನ್ನ ಉದ್ಯೋಗ ಹೋಯಿತು, ಇನ್ನು ಜೈಲಿಗೆ ಹೋಗಬೇಕು ಎಂದು ಮೇಡಮ್ ಹೇಳುತ್ತಾರೆ. ಆಗ ಇನ್ಸ್ಪೆಕ್ಟರ್ ಕಣ್ಣೀರನ್ನು ಹಾಕುತ್ತಾ, ಮೇಡಮ್, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನನ್ನ ಕುಟುಂಬ ಹಸಿವಿನಿಂದ ಸಾಯಬೇಕಾಗುತ್ತದೆ, ನನ್ನ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ ಎಂದು ಬೇಡಿಕೊಳ್ಳುತ್ತಾನೆ. ಆದ್ರೂ ಕೂಡ ಮೇಡಮ್ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನೀನು ಬಡವರ ಮೇಲೆ ದಾಳಿ ಮಾಡಿದಾಗ ಬರದ ನೆನಪು ಈಗ ನಿನಗೆ ಬಂದಿತಾ ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿಕೊಂಡು ನಿಂತುಕೊಳ್ಳುತ್ತಾನೆ. ಆತನಿಗೆ ಕಣ್ಣೀರು ನಿಲ್ಲುತ್ತಿಲ್ಲ. ಆದರೆ ಈಗ ಏನು ಕೂಡ ಬದಲಾಗುವುದಿಲ್ಲ. ಆಗ ಡಿಎಂ ಮೇಡಮ್ ಮೀಡಿಯಾಗಳ ಕಡೆ ನೋಡಿ ಹೇಳುತ್ತಾರೆ, ಕೋರ್ಟ್ಗಿಂತ ದೊಡ್ಡವರು ಯಾರೂ ಇಲ್ಲ. ಪೊಲೀಸರು ಜನರ ರಕ್ಷಣೆಯನ್ನ ಮಾಡಿದರೆ ಗೌರವ ಸಿಗುತ್ತದೆ, ಅದನ್ನ ಬಿಟ್ಟು ಅನ್ಯಾಯ ಮಾಡಿದರೆ ಅವರಿಗೆ ಇಲ್ಲಿ ಜಾಗವಿಲ್ಲ. ಆಗ ಈ ಘಟನೆ ಎಲ್ಲ ಕಡೆ ವೈರಲ್ ಆಗುತ್ತದೆ. ರಾಜ್ಯದ ಜನರೆಲ್ಲರೂ ಮೇಡಮ್ ನ ಸಿನ್ಸಿಯರಿಟಿಗೆ ಧನ್ಯವಾದಗಳನ್ನ ಹೇಳುತ್ತಾರೆ. ಇನ್ನು ಮುಂದೆ ಜನರು ಪೊಲೀಸರನ್ನು ನೋಡಿದ್ರೆ ಭಯ ಬೀಳುವಂತಿಲ್ಲ, ಪೊಲೀಸರೇ ಜನಸಾಮಾನ್ಯರನ್ನು ನೋಡಿದ್ರೆ ಭಯ ಬೀಳಬೇಕು. ಈ ಘಟನೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ರೀತಿ ಪಾಠವಾಯಿತು. ಆ ನಂತರ ಡಿಎಂ ಮೇಡಮ್ ಅಲ್ಲಿಂದ ಹೊರಡುವಾಗ ಅಲ್ಲಿದ್ದ ಜನಸಾಮಾನ್ಯರೆಲ್ಲರೂ ಕೂಡ ಕೈ ಮುಗಿದು ಧನ್ಯವಾದಗಳನ್ನ ಹೇಳುತ್ತಾರೆ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.